ಹಲೋ ನಮಸ್ತೆ. ನಮ್ಮ ಕನ್ನಡ ಸೆಕ್ಸ್ ಎಜುಕೇಷನ್ ಚಾನಲ್ಗೆ ಸ್ವಾಗತ. ನಮ್ಮ ಚಾನಲಲ್ಲಿ ಪೆನಿಸ್ಸು ಮತ್ತು ವೆಜೆನದಲ್ಲಾಗೋ ಇನ್ಫೆಕ್ಷನ್ ಬಗ್ಗೆ, ಸೆಕ್ಸ್ ಪ್ರಾಬ್ಲಮ್ ಬಗ್ಗೆ, ಜೊತೆಗೆ ಇನ್ಫರ್ಟಿಲಿಟಿ ಕೌನ್ಸಿಲಿಂಗ್ ಬಗ್ಗೆ ಮಾಹಿತಿ ಇರುತ್ತೆ. ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇವತ್ತಿನ ಟಾಪಿಕ್ಕಿಗೆ ಬಂದರೆ ತುಂಬ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ. ಸೆಕ್ಸ್ ಎಷ್ಟೊತ್ತು ಮಾಡಬೇಕು, ಮೆನ್ನಿಗೆ ಮತ್ತು ವುಮ್ಮನಿಗೆ ಎಷ್ಟೊತ್ತು ಮಾಡಿದರೆ ತೃಪ್ತಿ ಆಗತ್ತೆ, ಅದ್ರ ಬಗ್ಗೆ ಒಂದು ಬ್ರೀಫಾಗಿ ಮಾಹಿತಿ ಕೊಡ್ತೇನೆ. ಫಸ್ಟ್ ಕೆಲವೊಂದು ರಿಸರ್ಚ್ ಬಗ್ಗೆ ಹೇಳ್ತೇನೆ. ಒಂದು ಜರ್ನಲ್ ಆಫ್ ಸೆಕ್ಷುವಲ್ ಮೆಡಿಸಿನ್ ರೀಸೆಂಟ್ ರಿಸರ್ಚ್ ಪ್ರಕಾರ 3 to 13 ಮಿನಿಟ್ಸು ಒಂದು ಸೆಕ್ಸ್ ಟೈಮ್ ಇದ್ದರೆ ನಾರ್ಮಲ್ಲು ಅಂತೇಳಿ. ಸೆಕೆಂಡ್ ಸ್ಟಡಿ ತೊಗೊಂಡ್ರೆ ಸೊ ಅದರಲ್ಲಿ ಬಿಲೋ 2 ಮಿನಿಟ್ಸ್ ಇದ್ದರೆ ತುಂಬಾ ಕಡಿಮೆ, 2 to 5 ಮಿನಿಟ್ಸ್ ಇದ್ದರೆ ಅದು ನಾರ್ಮಲ್, 5 to 7 ಮಿನಿಟ್ಸ್ ಇದ್ದರೆ ಓಕೆ ಡಿಸೈರಬಲ್ ಎಂಜಾಯಬಲ್ ಅಂತೇಳಿ, ಮೋರ್ ದೆನ್ 10 ಮಿನಿಟ್ಸ್ ಇದ್ದರೆ ಅದು ಟೂ ಲಾಂಗ್. ಕೆಲವೊಂದು ಟೈಮ್ ತುಂಬ ಹೊತ್ತು ಕೋರ್ಸ್ ಮಾಡಿದರೂ ಅದು ಪೇಯ್ನ್ಫುಲ್ ಇರುತ್ತೆ. ಸೊ ಹಾಗಾಗಿ ಒಂದು 3 to 5 ಮಿನಿಟ್ಸ್ ಏನಿದೆ ಅದು ನಾರ್ಮಲ್ ಅಂತೇಳಿ ಈ ಸೆಕೆಂಡ್ ಸ್ಟಡಿ ಹೇಳ್ತಾ ಇದೆ. ಸೊ ಈ ಎಲ್ಲ ಸ್ಟಡೀಸಲ್ಲೂ ಮೇನ್ ಟೂಲ್ ಅಂತ ಉಪಯೋಗಿಸೋದು IELT ಅಂತ ಹೇಳ್ತೀವಿ, ಇಂಟ್ರಾವೆಜೈನಲ್ ಎಜಾಕ್ಯುಲೇಟ್ರಿ ಲ್ಯೂಟೆನ್ಸಿ ಟೈಮ್ ಅಂತೇಳಿ. ಅಂದರೆ ವೆಜೇನ ಒಳಗಡೆ ಪೆನ್ನಿಸ್ಸು ಎಷ್ಟೊತ್ತು ಇರುತ್ತೆ ಅನ್ನೋದು ಆ ಟೈಮನ್ನು ಮೆಜರ್ಮೆಂಟ್ ಮಾಡಿಕೊಂಡು ಅದ್ರ ಪ್ರಕಾರ ಮೆನ್ನಿಗೆ ವುಮ್ಮನಿಗೆ ಎಷ್ಟೊತ್ತು ಕೋರ್ಸ್ ಮಾಡಿದರೆ ನಾರ್ಮಲ್ಲು ಅಂತೇಳಿ ಈ ಸ್ಟಡೀಸಲ್ಲಿ ಹೇಳಿದ್ದಾರೆ. ಈಗ ನಾರ್ಮಲಾಗಿ ಹೇಳಬೇಕು ಅಂದರೆ ಸೆಕ್ಸ್ ಅಂದರೆ ಕೋರ್ಸ್ ಅಲ್ಲ, ಸೆಕ್ಸಲ್ಲಿ 3 ಪಾರ್ಟ್ ಇರುತ್ತೆ. ಒಂದು ರೊಮ್ಯಾನ್ಸ್, ಫೋರ್ ಪ್ಲೇ ಅಂತ ಹೇಳ್ತೀವಿ, ಆಮೇಲೆ ಕೋರ್ಸ್ ಆದಮೇಲೆ ಆಫ್ಟರ್ ಪ್ಲೇ ಅಂತ ಹೇಳ್ತೀವಿ. ಈಗ ಫೋರ್ ಪ್ಲೇ ಅನ್ನೋದು ಮಿನಿಮಮ್ 15 to 20 ಮಿನಿಟ್ಸ್ ಇದ್ದು, ಕೋರ್ಸ್ ಅನ್ನೋದು 3 to 5 ಮಿನಿಟ್ಸ್ ಇದ್ದು, ಕೋರ್ಸ್ ಆದಮೇಲೆ ಒಂದು 5 ಮಿನಿಟ್ಸ್ ವಿತ್ ಟಚ್ ಕಮ್ಯುನಿಕೇಷನ್ ಇತ್ತು ಅಂದರೆ, ಅರೌಂಡ್ 25 to 30 ಮಿನಿಟ್ಸ್ ಇತ್ತು ಅಂದರೆ ಅದು ಗುಡ್ ಸೆಕ್ಸ್ ಟೈಮು. ಇದು ಮೆನ್ನು ಮತ್ತು ವುಮ್ಮನಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಅಂತ ಹೇಳ್ತೀವಿ. ಬಟ್ ಎಲ್ಲ ಕಪ್ಪಲ್ಲಿಗೂ ಒಂದೇ ಟೈಮ್ ಇರೋದಿಲ್ಲ. ಕೆಲವೊಬ್ಬರಿಗೆ ಸ್ವಲ್ಪ ಟೈಮಲ್ಲಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ, ಕೆಲವೊಬ್ಬರಿಗೆ ಒಂದು ಲಾಂಗ್ ಟೈಮಲ್ಲಿ ಆಗುತ್ತೆ. ಫಾರ್ ಎಕ್ಸಾಂಪಲ್, ಒಂದು ಕ್ಲಿನಿಕಲ್ ಎಕ್ಸಾಂಪಲಿಗೆ ಬಂದರೆ, ಲಾಸ್ಟ್ ವೀಕ್ ಒಂದು ಹಸ್ಬೆಂಡು ಮತ್ತು ವೈಫು ಬಂದಿದ್ದರು. ಹಸ್ಬೆಂಡ್ ಕಂಪ್ಲೇಂಟ್ ಏನಂದರೆ, ನಾನು 5 to 6 ಮಿನಿಟ್ಸ್ ಕೋರ್ಸ್ ಮಾಡ್ತೇನೆ, ಅಷ್ಟು ಬೇಗ ನನಗೆ ಎಜಾಕ್ಯುಲೇಟ್ ಆಗುತ್ತೆ, ವೈಫಿಗೆ ತೃಪ್ತಿ ಆಗುತ್ತೋ ಇಲ್ಲೋ ಈ ಒಂದು ಡೌಟಲ್ಲಿ ಒಂದು ಕಪಲ್ ಥೆರಪಿ ಅಂತ ಬಂದಿದ್ರು. ವೈಫನ್ನು ಕರೆದು ಹಿಸ್ಟ್ರಿ ತೊಗೊಂಡಾಗ ಇಲ್ಲ ನನಗೆ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿದೆ, ಸೊ ಎಜಾಕ್ಯುಲೇಷನ್ ಟೈಮು ಚೆನ್ನಾಗಿದೆ ಅಂತ ಹೇಳಿದರು. ಈ ಕಪಲಲ್ಲಿ ನೋಡಿದರೆ ಒಂದು ಲ್ಯಾಕ್ ಆಫ್ ಸೆಕ್ಸ್ ಕಮ್ಯುನಿಕೇಷನ್ ಅಂತ ಇದೆ. ಅಂದರೆ ಇಬ್ಬರ ನಡುವೆ ಸೆಕ್ಸ್ ಬಗ್ಗೆ ಕಮ್ಯುನಿಕೇಷನ್ ಇಲ್ಲ, ಜೊತೆಗೆ ಹಸ್ಬೆಂಡಿಗೆ ಒಂಥರ ಗಿಲ್ಟು, ಸೊ ವೈಫಿಗೆ ಸ್ಯಾಟಿಸ್ಫ್ಯಾಕ್ಷನ್ ಮಾಡ್ತಿದ್ದೀನೋ ಇಲ್ಲೋ ಅಂತೇಳಿ. ಇಬ್ಬರಲ್ಲೂ ಸೆಕ್ಸ್ ಕಮ್ಯುನಿಕೇಷನ್ ಇಂಪ್ರೂವ್ಮೆಂಟ್ ಆಯಿತು ಅಂದರೆ ಅವರಲ್ಲಿರೋ ಸೆಕ್ಸ್ ಪ್ರಾಬ್ಲಮ್ ಆಟೋಮೆಟಿಕಲಿ ಕಡಿಮೆ ಆಗುತ್ತೆ. ಆ್ಯಸ್ ಎ ಸೆಕ್ಸಾಲಜಿಸ್ಟು ಸೆಕ್ಸ್ ಟೈಮ್ ಬಗ್ಗೆ ನಾವು ಹೇಳೋದು, ಒಂದು ಸೆಕ್ಸ್ ಬಗ್ಗೆ ಒಂದು ಕಮ್ಯುನಿಕೇಷನ್ ಚೆನ್ನಾಗಿರಬೇಕು, ಜೊತೆಗೆ ಸೆಕ್ಸ್ ಬಗ್ಗೆ ನಾಲೆಡ್ಜ್ ಇರಬೇಕು, ಜೊತೆಗೆ ಮೆನ್ನಲ್ಲಿ ಪೆನ್ನಿಸ್ ಸೈಜ್ ಬಗ್ಗೆ ತುಂಬ ಡೌಟ್ ಇರುತ್ತೆ, ವುಮನ್ನಲ್ಲಿ ಬ್ರೆಸ್ಟ್ ಸೈಜ್ ಬಗ್ಗೆ, ಜೊತೆಗೆ ಕಂಪ್ಯಾರಿಸನ್ ಈ ಸೋಷಿಯಲ್ ಮೀಡಿಯಾ ಅಥವಾ ಪಾನ್ ವಿಡಿಯೋದಲ್ಲಿ ಸೊ ಈ ಥರ ಸೆಕ್ಸ್ ಮಾಡಿದರೆ ಖುಷಿಯಾಗತ್ತೆ, ಇಷ್ಟೊತ್ತು ಸೆಕ್ಸ್ ಮಾಡಿದರೆ ಖುಷಿಯಾಗತ್ತೆ, ಈ ಥರ ಮಿಸ್ಕನ್ಸೆಪ್ಷನ್ ತುಂಬ ಕಪ್ಪಲಲ್ಲಿ ಇರುತ್ತೆ. ಸೊ ಇದ್ರ ಬಗ್ಗೆ ಪ್ರಾಪರಾಗಿ ನಾಲೆಡ್ಜ್ ಇರಬೇಕು. ಮತ್ತು ವೆರಿ ಇಂಪಾರ್ಟೆಂಟ್ ಅಂದರೆ ಸೆಕ್ಸ್ ಅಂದರೆ ಕೋರ್ಸ್ ಅಲ್ಲ, ಫೋರ್ ಪ್ಲೇ, ಕೋರ್ಸ್, ಆಫ್ಟರ್ ಪ್ಲೇ, ಇದ್ರ ಬಗ್ಗೆ ಕಂಪ್ಲೀಟ್ ನಾಲೆಡ್ಜ್ ಇತ್ತು ಅಂದರೆ ಆ ಸೆಕ್ಸ್ ಟೈಮ್ ಇಬ್ಬರು ಎಂಜಾಯ್ ಮಾಡ್ತಾರೆ. ಸೊ ಫ್ರೆಂಡ್ಸ್, ತುಂಬ ಕಪ್ಪಲಲ್ಲಿ ಅದೊಂದು ಡೌಟ್ ಇರುತ್ತೆ, ಸೆಕ್ಸ್ ಟೈಮ್ ಎಷ್ಟಿದ್ರೆ ನಾರ್ಮಲ್ಲು ಅಂತೇಳಿ. ಆ್ಯಕ್ಚುಲಿ ಒಬ್ಬೊಬ್ಬರಿಗೆ ಕಡಿಮೆ ಇದ್ದರೆ ಒಬ್ಬೊಬ್ಬರಿಗೆ ಜಾಸ್ತಿ ಟೈಮ್ ಇರುತ್ತೆ. ಇಲ್ಲಿ ಕಮ್ಯುನಿಕೇಷನ್ ಬೇಕು, ಜೊತೆಗೆ ಇಬ್ಬರಲ್ಲೂ ಸೆಕ್ಸ್ ಬಗ್ಗೆ ನಾಲೆಡ್ಜ್ ಇರಬೇಕು. ಸಣ್ಣ ಪುಟ್ಟ ಡೌಟ್ ಇತ್ತು ಅಥವಾ ಸಣ್ಣ ಪುಟ್ಟ ಸೆಕ್ಸ್ ಪ್ರಾಬ್ಲಮ್ ಇತ್ತು, ಡಾಕ್ಟ್ರನ್ನ ಕನ್ಸಲ್ಟ್ ಮಾಡೋದು ಒಳ್ಳೆಯದು. ಇದು ಇವತ್ತಿನ ನಮ್ಮ ವಿಡಿಯೋ. ಇಲ್ಲಿ ತನಕ ನಮ್ಮ ವಿಡಿಯೋ ನೋಡಿದ್ದಕ್ಕೆ ತುಂಬ ವಂದನೆಗಳು.